9ನೇ ತರಗತಿಯ ಪಠ್ಯಪೂರಕ ಗದ್ಯ ಚೆನ್ನಭೈರಾದೇವಿ. ಇದೊಂದು ಮಕ್ಕಳ ನಾಟಕವಾಗಿದ್ದು ಇದರ ರಚನಾಕಾರರು ಡಾಕ್ಟರ್ ಗಜಾನನ ಶರ್ಮರವರು. ಇವರು 1954ರಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಜನಿಸಿದರು. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮರು ಗೊಂಬೆ ರಾವಣ, ಜುಗ್ಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು, ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ ದ್ವಾಪರ, ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ. ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ, ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಈ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಪಡೆದಿದ್ದಾರೆ. ಪುನರ್ವಸು ಮತ್ತು ರಾಣಿ ಚೆನ್ನಭೈರಾದೇವಿ ಇವರ ಕಾದಂಬರಿಗಳು. ಅವರೇ ಬರೆದ ಚೆನ್ನಭೈರಾದೇವಿ ಕಾದಂಬರಿಯನ್ನಾಧರಿಸಿ ಮಕ್ಕಳಿಗಾಗಿ ಚೆನ್ನಭೈರಾದೇವಿ ಎಂಬ ನಾಟಕವನ್ನು ರಚಿಸಿದ್ದಾರೆ. ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಚೆನ್ನಭೈರಾದೇವಿ ಈ ಗದ್ಯಭಾಗವು ಅವರ ಚೆನ್ನಭೈರಾದೇವಿ ನಾಟಕದ ಒಂದು ಭಾಗವಾಗಿದೆ. ಕರ್ನಾಟಕ ಮಾತ್ರವಲ್ಲ, ಭಾರತ ಕಂಡ ಅಪ್ರತಿಮ ರಾಣಿ ಚೆನ್ನಭೈರಾದೇವಿ. ಸುಮಾರು 54 ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು, ಕರಾವಳಿ ಪ್ರಾಂತ್ಯವನ್ನು ಆಳಿದ ಈಕೆಗೆ ಕರಿಮೆಣಸಿನ ರಾಣಿ ಎನ್ನುವ ಬಿರುದಿತ್ತು. ಚೆನ್ನಭೈರಾದೇವಿ ರಾಣಿಯ ಕಾಲದಲ್ಲಿ ಯುರೋಪಿನ ದೇಶಗಳಿಗೆ ಕಾಳುಮೆಣಸು, ದಾಲ್ಚಿನ್ನಿ, ಶುಂಠಿ ಮೊದಲಾದ ಸಾಂಬಾರ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು. ಕೆಳದಿ ಅರಸರು, ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ್ದ ಈಕೆಯನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂದು ಕರೆಯುತ್ತಿದ್ದರು. ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರೂ ಅದನ್ನು ಸಮರ್ಥವಾಗಿ 5 ದಶಕಗಳ ಕಾಲ ಎದುರಿಸಿ ನಿಂತ ದಿಟ್ಟ ರಾಣಿ ಚೆನ್ನಭೈರಾದೇವಿ. ನಾಟಕ ಚೆನ್ನಭೈರಾದೇವಿ. ದೃಶ್ಯ 1. ಗೇರುಸೊಪ್ಪೆಯ ರಾಜಸಭೆ. ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜಗುರು ಭಟ್ಟಾಕಳಂಕರು, ದಂಡನಾಯಕ ಭೈರವನಾಯಕ, ಹೊನ್ನಾವರದ ಕೊತ್ವಾಲ ಕಂಠಪ್ಪ ನಾಯಕ, ಕಾರಭಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಸ್ತುತಿಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘೋಷಿಸುತ್ತಾರೆ. ಸ್ತುತಿಪಾಠಕ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಸಭೆಯಲ್ಲಿ ಇರುವವರು ಎದ್ದು ನಿಲ್ಲುತ್ತಾರೆ. ಸ್ತುತಿಪಾಠಕ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಪ್ರವೇಶಿಸಿ ರಾಜಗುರುಗಳಿಗೂ ಸಿಂಹಾಸನಕ್ಕೂ ನಿಂತಲ್ಲೇ ಬಾಗಿ ಕೈ ಮುಗಿದು ಸಿಂಹಾಸನವನ್ನೇರಿ ಕುಳಿತುಕೊಳ್ಳುತ್ತಾಳೆ. ರಾಣಿ ಕುಳಿತೊಡನೆ ಸಭೆಯಲ್ಲಿದ್ದವರೂ ಬಾಗಿ ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ಮಹಾರಾಣಿ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ? ವರ್ಧಮಾನ ಸಿದ್ಧಾಂತಿ. ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವೂ ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ಧಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಮಹಾರಾಣಿ. ಏನಿದೆ ಪತ್ರದಲ್ಲಿ? ಸಿದ್ಧಾಂತಿ. ಕಾರಭಾರಿಗಳೇ, ಪತ್ರವನ್ನು ಓದಿರಿ. ಸತ್ರಾಜಿತ. ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನೂ ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು, ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು
ಅವರಿಗೊಪ್ಪಿಸಲು ನಾವೇನೂ ಹೆಂಬೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ. ಕಾರಭಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕರಾರುಗಳನ್ನೂ ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ನಾವೇ ಅದನ್ನು ಅವರಿಗೆ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ನಾವು ಇವರನ್ನು ಬೇಡಿಕೊಂಡಿದ್ದೇವೇನು? ಇಂದೇ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೊಗೆವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಭೈರವ ನಾಯಕ: ಅಪ್ಪಣೆ ಮಹಾರಾಣಿ. ಮಹಾರಾಣಿ: ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೊಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾಗಿದೆಯಷ್ಟೇ? ಕಂಠಪ್ಪ ನಾಯಕ: ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಯ ಯೋಧರಿದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇನೆ. ಅಷ್ಟರಲ್ಲಿ ಕಾವಲು ಭಟ ಬಂದು ಶಬಲೆ ಒಳಗೆ ಬರಲು ಅಪ್ಪಣೆ ಕೇಳುತ್ತಿದ್ದಾಳೆಂದು ಹೇಳುತ್ತಾನೆ. ಮಹಾರಾಣಿ ಅವಳನ್ನು ಒಳಗೆ ಕಳಿಸು ಎನ್ನುತ್ತಾಳೆ. ಶಬಲೆ ಒಳಗೆ ಬಂದು ಮಹಾರಾಣಿಗೆ ತಲೆಬಾಗಿ ವಂದಿಸಿ, ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಮಹಾರಾಣಿ: ಹೇಳು ಶಬಲೆ. ಶಬಲೆ: ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. 2 ದಿನದಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಸಿದ್ಧಾಂತಿ: ಹೌದೇನೂ? ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ. ಮಹಾರಾಣಿ: ಅದು ಅವರ ಯುದ್ಧತಂತ್ರ ಮಹಾಮಂತ್ರಿಗಳೇ. ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಶಬಲೆ: ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. 1, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಅದಕ್ಕಾಗಿಯೇ ಅಟಾಯಿಡೆ ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವಿಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ. ಸಿದ್ಧಾಂತಿ: ಏನು ಶಬಲೆ, ಅರ್ಧವಾಕ್ಯಕ್ಕೆ ಮಾತು ನಿಲ್ಲಿಸಿದೆ. ಶಬಲೆ: ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟಸಾಧ್ಯ. ಮಹಾರಾಣಿ: ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿನಗೆ? ಶಬಲೆ: ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಭೈರವ ನಾಯಕ: ಶಬಲೆ ಅವರ ಹಡಗುಗಳ ಸಂಖ್ಯೆ ನೋಡಿ ಹೆದರಿದಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ. ಸಿದ್ಧಾಂತಿ: ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿಯಿದೆ. ಯಾವತ್ತೂ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ಅದನ್ನು ನೀರಿನಿಂದ ಹೊರಗೆಳೆದು ಸದೆ ಬಡಿಯಬೇಕು. ಮಹಾರಾಣಿ: ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು, ಶಬಲೆ ಮತ್ತು ಸತ್ರಾರ್ಜಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ. ರಾಣಿ ಎದ್ದು ನಿಲ್ಲುತ್ತಿದ್ದಂತೆ ಸ್ತುತಿಪಾಠಕ ಮತ್ತೊಮ್ಮೆ ಜಯಘೋಷ ಮಾಡುತ್ತಾನೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಹೊನ್ನಾವರದಲ್ಲಿದ್ದು ಪೋರ್ಚುಗೀಸರ ನಾವಿಕ ಬಲದೊಂದಿಗೆ ಹೋರಾಡಿ ಗೆಲ್ಲುವುದು ಅಸಾಧ್ಯ ಎಂದು ಮನಗಂಡ ರಾಣಿ ಚೆನ್ನಭೈರಾದೇವಿ ಹೊನ್ನಾವರದ ಕೋಟೆಯಲ್ಲಿರುವ ದವಸ ಧಾನ್ಯ ಶಸ್ತ್ರಾಸ್ತ್ರಗಳನ್ನೆಲ್ಲ ಬರಿದು ಮಾಡಿ ಕಾನೂರು ಕೋಟೆಗೆ ಹೊರಡುತ್ತಾಳೆ. ಹೊನ್ನಾವರದಲ್ಲಿರುವ ಜನರನ್ನೆಲ್ಲ ಸ್ಥಳಾಂತರ ಮಾಡಿಸುತ್ತಾಳೆ. ಕಂಠಪ್ಪ ನಾಯಕನಿಗೆ ಹೊನ್ನಾವರದಲ್ಲೇ ಇದ್ದು ಮೋಸದಿಂದ ಪೋರ್ಚುಗೀಸರನ್ನು ಕಾನೂರಿಗೆ ಕರೆತರಲು ಹೇಳುತ್ತಾಳೆ. ಅಂತೆಯೇ ಪೋರ್ಚುಗೀಸರು ರಾಣಿಯನ್ನು ಬಂಧಿಸಲೆಂದು ಸೈನ್ಯದೊಂದಿಗೆ ಕಾನೂರು ಕೋಟೆಯ ದಾರಿ ಹಿಡಿಯುತ್ತಾರೆ. ಆದರೆ ಕಾನೂರಿಗೆ ತಲುಪುವ ಮಾರ್ಗಮಧ್ಯದಲ್ಲೇ ತಂತ್ರಗಾರಿಕೆಯಿಂದ ರಾಣಿ ಅವರನ್ನು ಸೋಲಿಸುತ್ತಾಳೆ. ಇದು ರಾಣಿ ಚೆನ್ನಭೈರಾದೇವಿಯವರ ಲೋಹದ ಮೂರ್ತಿಯಾಗಿದೆ. ರೈನಾದ ಪಿಮೆಂಟಾ ಅಂದರೆ ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾದ
ರಾಣಿ ಚೆನ್ನಭೈರಾದೇವಿಯವರ ಧೈರ್ಯ, ಸಾಮ್ರಾಜ್ಯ ನಿರ್ವಹಣೆ ಮತ್ತು ವ್ಯಾಪಾರ ಕೌಶಲಗಳ ಸ್ಮರಣಾರ್ಥವಾಗಿ ಭಾರತ ಸರ್ಕಾರವು ಮಹಾರಾಣಿಯವರ ಸಾಹಸಗಾಥೆಯನ್ನು ಗೌರವಿಸುವ ಸಲುವಾಗಿ ರಾಣಿ ಚೆನ್ನಭೈರಾದೇವಿಯವರ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಜಾರಿಗೆ ತಂದಿದೆ. ಇದು ಸಮಸ್ತ ಕನ್ನಡಿಗರ ಹೆಮ್ಮೆಯ ವಿಚಾರವಾಗಿದೆ.